ಇವತ್ತು ನಮಗೆಲ್ಲ ದೇಶದ ಜನರಿಗೆ ಒಂದು ಸಂಭ್ರಮಾಚರಣೆ ಒಂದು ಸಮಯ ಇದು. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಒಂದು ಸಮಯ. ಇವತ್ತು ನಮ್ಮ ಈ ಒಂದು ದೇಶ ಹೀಗೆ ಇನ್ನು 10 ವರ್ಷ ಯಾವ ರೀತಿ ಅವರು ಈ ದೇಶವನ್ನು ಉನ್ನತವಾಗಿ ಹೆಚ್ಚಿದಾರೆ, ಅದೇ ರೀತಿ ಮುಂದೆ ಬರುವಂಥ 5 ವರ್ಷದೊಳಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವ ಮುಖಾಂತರ ನಮ್ಮ ದೇಶವನ್ನು ಇವತ್ತು ಇಡೀ ವಿಶ್ವದೊಳಗೆ ಯಾವ ರೀತಿ 14ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದದ, ಈಗ ಅವರ ಒಂದು ವಿಚಾರಧಾರೆಯೊಳಗೆ ನಮ್ಮ ದೇಶ ಇನ್ನು 5 ವರ್ಷದೊಳಗೆ 3ನೇ ಸ್ಥಾನಕ್ಕೆ ಬರುವಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮೋದಿಜಿಯವರು ಮಾಡಲಿ. ಅವ್ರಿಗೆ ಇಡೀ ದೇಶದ ಜನತೆ ಇವತ್ತು ಒಂದು ಶುಭವನ್ನು ಕೋರ್ತಾ ಇದ್ದಾರೆ. ನಮ್ಮ ಇಲ್ಲಿ ಬೈಲಹೊಂಗಲ ನಾಡಿನ ಈ ಒಂದು ಎಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಿರಿಯರೆಲ್ಲ ಕೂಡಿದ್ದೀವಿ. ಇಲ್ಲಿ ನಾವೆಲ್ಲರೂ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಮೋದಿಜಿಯವರಿಗೆ ಮತ್ತು ಅವರ ಒಂದು ಹೊಸ ಟೀಮ್ ಐತಿ, ಅವರೆಲ್ಲರಿಗೂ ಇವತ್ತು ಶುಭವನ್ನು ಒಂದು ಕೋರ್ತೇವೆ ಮತ್ತು ಮುಂದಿನ ಬರುವಂಥ 5 ವರ್ಷದೊಳಗೆ ಈ ದೇಶವನ್ನು ಉತ್ತರೋತ್ತರವಾಗಿ ಇನ್ನೂ ಹೆಚ್ಚು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಆಶಿಸ್ತೇವೆ. ಇವತ್ತು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇವತ್ತು ಈ ಸ್ವತಂತ್ರ ಬಂದಾಗಿನಿಂದ 3ನೇ ಸರಿ ಯಾರು ಪ್ರಧಾನಮಂತ್ರಿ ಆಗಿದ್ರೆ ಭಾರತ ದೇಶದಲ್ಲಿ ಅವರು ನರೇಂದ್ರ ಮೋದಿಜಿ ಅಂತೇಳಿ ನಾವು ಎಲ್ಲರೂ ಕೇಳಬೇಕಾಗಿತ್ತು. ಯಾಕಂದ್ರೆ ಯಾರೂ 3 ಸಲ ಪ್ರಧಾನಮಂತ್ರಿ ಆದಂಥ ಮೊದಲು ಇರ್ಬೋದು, ಈಗ ಸದ್ಯ ಇತಿಹಾಸದಲ್ಲಿ ಯಾರೂ ಇರೋಕ್ಕಿಲ್ಲ. ಆ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಒಳ್ಳೆಯ ಆಡಳಿತ ಕೊಟ್ಟಕ್ಕಾಗಿ ಮತ್ತು ದೇಶದಲ್ಲಿ ಮತ್ತೊಮ್ಮೆ ಅವರಿಗೆ ಆಡಳಿತವನ್ನು ಕೊಟ್ಟಿದ್ದಾರೆ. ಈ ಭಾರತ ದೇಶದಲ್ಲಿ NDA ಅಭ್ಯರ್ಥಿಯಾಗಿ ಪ್ರಧಾನಮಂತ್ರಿಗಳಾಗ್ತಾ ಇದ್ದಾರೆ. ಅದಲ್ಲದೆ ನಮ್ಮ JDS ಇರ್ಬೋದು ಮತ್ತು BJP ಎಲ್ಲ ಕಾರ್ಯಕರ್ತರು ಕೂಡ್ಕೊಂಡಿಂದ ನಮ್ಮ ತಾಲೂಕಿನಲ್ಲಿ ಇರ್ಬೋದು, ಬೆಳಗಾಂ ಜಿಲ್ಲೆಯಲ್ಲಿ ಇರ್ಬೋದು, ಸಂಪೂರ್ಣವಾಗಿ ನಾವು ಹೊಂದಾಣಿಕೆಯಿಂದ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಇದು ಹೊಂದಾಣಿಕೆ ಆದ ಸಂಬಂಧ ಕರ್ನಾಟಕದಲ್ಲೂ ಹೆಚ್ಚಿನ ಸಂಖ್ಯೆ MP ಗಳು ಆರಿಸಿ ಬಂದಿದ್ದಾರೆ. ಅದಲ್ಲದೆ ಈಗ ರಾಜ್ಯದಲ್ಲಿನೂ ಒಂದು 5 ಸೀಟನ್ನಿಂದ ಮಂತ್ರಿ ಸ್ಥಾನವನ್ನು ನರೇಂದ್ರ ಮೋದಿಜಿಯವರು ಕೊಟ್ಟದ್ದು ಇದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ವಿಷಯ. ಅದಲ್ಲದೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಅದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯನ್ನು ಕೊಟ್ಟಂಥದನ್ನು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವ್ರೂ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾರೆ. ಆ ಕಾರಣಕ್ಕಾಗಿ ಭಾರತ ದೇಶ ಇನ್ನು ಮುಂದೆ ಒಳ್ಳೆಯ ರೀತಿಯಿಂದ ಹೋಗ್ತೈತೆ ಅನ್ನೋದಕ್ಕೆ ಜಿಲ್ಲಾ ಕಾರ್ಯಕರ್ತರು ಇರ್ಬೋದು, ನಾಯಕರಿರ್ಬೋದು, ನಮ್ಮ 3 ಮಂದಿ ನಾಯಕರಾದಂಥ MP ಮೈತ್ರಿಕೂಟದ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಶ್ರೀ ದೇವೇಶೆಟ್ಟರು ಅವರು 1,78,000 ಮತಗಳಿಂದ ಅಭೂತಪೂರ್ವವಾದ ವಿಜಯವನ್ನು ಸಾಧಿಸಲಿಕ್ಕೆ ನಮ್ಮ ಬೆಳಗಾವಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಮಾಡಿದ್ದಾರೆ. ಹಣಬಳ ತೋಳ್ಬಳ ಎಲ್ಲ ಮೀರಿ ಈ ಚುನಾವಣೆ ಆಗಿದೆ. ಇದು ಧರ್ಮ ಯುದ್ಧದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಆದ ಕಾರಣ ಮುಂಬರುವಂಥ ದಿನದಲ್ಲಿ ಎಲ್ಲರೂ ಇವರು 3 ಮಂದಿ ಒಂದಾಗಿ ಹೊರ JP TP ಎಲ್ಲ ಗೆದ್ಬೋದು. ಮುಂದೆ ನೆಕ್ಸ್ಟ್ MLA ಆಗ್ಬೋದು, ಒಬ್ರು MLC ಆಗ್ಬೋದು, ಒಬ್ರು MLA ಆಗ್ಬೋದು, ಮಾಡೋ ನಟರಿಗೂ ಅವಕಾಶ ಮಾಡುವಂಥ ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೀನಿ.